ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಮಂಗಳೂರು ಸ್ಟೈಲ್ನ ಚಿಕನ್ ಗೀ ರೋಸ್ಟು. ಈ ಚಿಕನ್ ಗೀ ರೋಸ್ಟ್ ನಿಮ್ಮ ಮನೆಯಲ್ಲಿ ಯಾವುದೇ ಫಂಕ್ಷನ್ ಇರಲಿ, ಅದಕ್ಕೆ ನೀವು ನೀರು ದೋಸೆ, ಚಪಾತಿ ಹಾಗೂ ಗೀ ರೈಸ್ ಜೊತೆ ಅಥವಾ ಅನ್ನದ ಜೊತೆ ಯಾವುದ್ರ ಜೊತೆನೂ ಬೇಕಾದರೂ ನೀವು ಸರ್ವ್ ಮಾಡ್ಬೋದು. ಈ ರೆಸಿಪಿಯನ್ನು ತುಂಬ ಈಸಿಯಾಗಿ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೇನೆ. ಇಲ್ಲಿ ನಾನು 750 ಗ್ರಾಮ್ ಅಷ್ಟು ಚಿಕನ್ ತಗೊಂಡಿದ್ದೇನೆ. ಇವಾಗ ಇದನ್ನು ಮ್ಯಾರಿನೇಟ್ ಮಾಡಲಿಕ್ಕೆ 1/4 ಟೀ ಸ್ಪೂನ್ ಅಷ್ಟು ಟರ್ಮರಿಕ್ ಪೌಡರ್, 2 ಟೀ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್ ಮತ್ತು ಸ್ವಲ್ಪ ಉಪ್ಪು, ಹಾಗೆ 1/4 ಕಪ್ ಅಷ್ಟು ಮೊಸರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಗೀ ರೋಸ್ಟ್ ಮಸಾಲ ರೆಡಿ ಮಾಡುವವರೆಗೂ ಇದನ್ನು ಮ್ಯಾರಿನೇಟ್ ಆಗಲಿಕ್ಕೆ ಬಿಡುವ. ಇಲ್ಲಿ ನಾನು ಒಂದು ಪ್ಯಾನ್ ತಗೊಂಡು ಅದಕ್ಕೆ 12 ಬ್ಯಾಡಗಿ ಚಿಲ್ಲಿ ಆ್ಯಡ್ ಮಾಡ್ತಾ ಇದ್ದೇನೆ. ನನಗೆ ಖಾರ ಜಾಸ್ತಿ ಬೇಡ, ಅದಕ್ಕೋಸ್ಕರ 12 ಚಿಲ್ಲಿ ಆ್ಯಡ್ ಮಾಡಿದ್ದೇನೆ. ನಿಮಗೆ ಖಾರ ಬೇಕು ಅಂತ ಆದರೆ ಸ್ವಲ್ಪ ಜಾಸ್ತಿ ಕೂಡ ಯೂಸ್ ಮಾಡ್ಬೋದು. ಇದರ ಜೊತೆ ಗುಂಟೂರು ಚಿಲ್ಲಿ ಕೂಡ ಆ್ಯಡ್ ಮಾಡ್ಬೋದು. ಬ್ಯಾಡಗಿ ಚಿಲ್ಲಿ ಆ್ಯಡ್ ಮಾಡೋದ್ರಿಂದ ಗೀ ರೋಸ್ಟಿಗೆ ಒಳ್ಳೆ ಕಲರ್ ಬರುತ್ತೆ. ಚಿಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ಅದೇ ಪ್ಯಾನಿಗೆ 2 ಟೀ ಸ್ಪೂನ್ ಅಷ್ಟು ಕೊತ್ತಂಬರಿ ಬೀಜ, ಸ್ವಲ್ಪ ಮೆಂತೆಕಾಳು, 1 ಟೀ ಸ್ಪೂನ್ ಅಷ್ಟು ಜೀರಿಗೆ, 1 ಟೀ ಸ್ಪೂನ್ ಅಷ್ಟು ಸೋಂಪು ಮತ್ತು 1 ಟೀ ಸ್ಪೂನ್ ಅಷ್ಟು ಕಾಳು ಮೆಣಸು, ಹಾಗೆ 1 ಎಸಳು ಕರಿಬೇವು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಎಲ್ಲ ಸ್ಪೈಸಸ್ನ ಅರೋಮಾ ಚೆನ್ನಾಗಿ ಬಂದ ಮೇಲೆ ಸ್ಟವ್ ಆಫ್ ಮಾಡಿ ಅದನ್ನು ಆರೋದಕ್ಕೆ ಇಡಿ. ಅದೇ ಪ್ಲೇಟಿಗೆ 10 ಎಸಳು ಬೆಳ್ಳುಳ್ಳಿ, ಸಣ್ಣ ಲಿಂಬೆ ಗಾತ್ರದ ಹುಳಿ ಮತ್ತೊಂದು 50 ಗ್ರಾಮ್ ಅಷ್ಟು ಗೋಡಂಬಿಯನ್ನು ಆ್ಯಡ್ ಮಾಡಿ. ಮಸಾಲ ಚೆನ್ನಾಗಿ ಆರಿದ ಮೇಲೆ ನೋಡಿ, ಮೆಣಸು ಈ ರೀತಿ ಕಟ್ಟಾಗಬೇಕು. ಮಸಾಲ ಚೆನ್ನಾಗಿ ಬಿಸಿ ಆರಿದ ಮೇಲೆ ಇವಾಗ ಇದನ್ನೊಂದು ಮಿಕ್ಸರ್ ಜಾರಿಗೆ ಹಾಕಿ ನುಣ್ಣಗೆ ಪೇಸ್ಟ್ ಮಾಡಬೇಕು. ನಮ್ಮ ಮಸಾಲ ಪೇಸ್ಟ್ ರೆಡಿಯಾಗಿದೆ ನೋಡಿ, ಇಷ್ಟು ಫೈನ್ ಆಗಿ ರುಬ್ಬಿಡಬೇಕು. ಒಂದು ಪ್ಯಾನ್ ತಗೊಂಡು ಅದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ಗೀ ಹಾಕಿ ನಾವು ಮ್ಯಾರಿನೇಟ್ ಮಾಡಿಟ್ಟಂಥ ಚಿಕನನ್ನು ಹಾಕಿ ಬೇಯಿಸಬೇಕು. ಇಲ್ಲಿ ಚಿಕನನ್ನು ನಾವು ಫುಲ್ 100% ಬೇಯಿಸೋ ಅಗತ್ಯ ಇಲ್ಲ, ಒಂದು 50 to 60% ಬೇಯಿಸಿದರೆ ಸಾಕು. ಮತ್ತು ನಾವು ಗೀ ರೋಸ್ಟ್ ಮಸಾಲದಲ್ಲಿ ಹಾಕಿ ಇನ್ನೂ ಒಂದು 10 ಮಿನಿಟ್ಸ್ ಅಷ್ಟು ನಮಗೆ ಬೇಯಿಸಲಿಕ್ಕೆ ಇರ್ತದೆ. ಇಲ್ಲಿ ನನ್ನ ಚಿಕನ್ 50 to 60% ಬೆಂದಿದೆ. ನಾನಿವಾಗ ಚಿಕನ್ ಪೀಸಸನ್ನು ಮಾತ್ರ ಒಂದು ಬೌಲಲ್ಲಿ ತೆಗೆದಿಡ್ತೇನೆ. ಚಿಕನ್ ಸ್ಟಾಕನ್ನು ನಾವು ಇನ್ನೊಂದು ಬೌಲಲ್ಲಿ ತೆಗೆದಿಡುವ. ಅದನ್ನು ನಾವು ಗೀ ರೋಸ್ಟ್ ಮಸಾಲ ಫ್ರೈ ಮಾಡಬೇಕಾದ್ರೆ ಯೂಸ್ ಮಾಡಬೇಕು. ನಾನಿಲ್ಲಿ ಚಿಕನ್ ಗೀ ರೋಸ್ಟ್ ಮಾಡಲಿಕ್ಕೆ ಒಂದು ಮಣ್ಣಿನ ಪಾತ್ರೆ ಯೂಸ್ ಮಾಡ್ತಾ ಇದ್ದೇನೆ. ಮಣ್ಣಿನ ಪಾತ್ರೆಯಲ್ಲಿ ಯಾವುದೇ ರೆಸಿಪಿ ಟ್ರೈ ಮಾಡಿದರೆ ಕೂಡ ಅದರ ರುಚಿ ಡಬಲ್ ಆಗಿರುತ್ತೆ. ಇದಕ್ಕೆ ನಾನಿಲ್ಲಿ 2 ಸ್ಪೂನ್ ಅಷ್ಟು ಗೀ ಹಾಕ್ತಾ ಇದ್ದೇನೆ. ಗೀ ರೋಸ್ಟಿಗೆ ಗೀ ಮಾತ್ರ ಕಮ್ಮಿ ಮಾಡಬೇಡಿ. ಕಟ್ ಮಾಡಿಟ್ಕೊಂಡಂಥ ಆನಿಯನನ್ನು ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡಿ. ಅದಕ್ಕೆ ಸ್ವಲ್ಪ ಬೇವರೆಯನ್ನು ಆ್ಯಡ್ ಮಾಡಿ. ಆನಿಯನ್ ಗೋಲ್ಡನ್ ಕಲರ್ ಬರುವವರೆಗೂ ನಾವು ಇದನ್ನು ಫ್ರೈ ಮಾಡಬೇಕು. ಇವಾಗ ನಾವಿದಕ್ಕೆ ಗ್ರೈಂಡ್ ಮಾಡಿದ ಮಸಾಲ ಆ್ಯಡ್ ಮಾಡಬೇಕು. ಚಿಕನ್ ಗೀ ರೋಸ್ಟ್ನ ಮೇನ್ ಸ್ಟೆಪ್ ಏನಂತ ಹೇಳಿದರೆ ಈ ಮಸಾಲವನ್ನು ಚೆನ್ನಾಗಿ ಫ್ರೈ ಮಾಡೋದು. ಮಸಾಲ ಎಷ್ಟು ಫ್ರೈ ಆಗಬೇಕು ಅಂತ ಹೇಳಿದರೆ ಅದರ ಕಲರ್ ಲೈಟ್ ಆರೆಂಜ್ ಕಲರ್ ಇದೆ ಅಲ್ವಾ, ಅದು ಒಂಥರ ಡಾರ್ಕ್ ರೆಡ್ ಕಲರ್ ಬರಬೇಕು. ಅಷ್ಟು ತನಕ ನಾವು ಅದಕ್ಕೆ ಸ್ವಲ್ಪ ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ತಾ ಮತ್ತು ನಾವು ತೆಗೆದಿಟ್ಟಂತಹ ಸ್ಟಾಕನ್ನು ಆ್ಯಡ್ ಮಾಡ್ತಾ ಒಂದು ರೆಡ್ ಕಲರ್ ಬರೋವರೆಗೂ ಅದನ್ನು ನಾವು ಫ್ರೈ ಮಾಡಬೇಕು. ಇಲ್ಲಿ ನೋಡಿ, ಇವಾಗ 50 to 60% ಮಸಾಲ ಫ್ರೈ ಆಗಿದೆ. ತುಪ್ಪ ಬಿಡ್ತಾ ಇದ್ದೆ ಮಸಾಲದಿಂದ. ಇನ್ನೂ ಕೂಡ ಸ್ವಲ್ಪ ಫ್ರೈ ಮಾಡೋದಿದೆ. ನಮ್ಮ ಕಲರ್ ಸ್ವಲ್ಪ ಡಾರ್ಕ್ ರೆಡ್ ಆಗಬೇಕು ನೋಡಿ. ಈ ಕನ್ಸಿಸ್ಟೆನ್ಸಿಗೆ ನಿಮ್ಮ ಗ್ರೇವಿ ಬರಬೇಕಾದ್ರೆ ನಾವು 50 to 60% ಕುಕ್ ಮಾಡಿಟ್ಟಂತಹ ಚಿಕನನ್ನು ಆ್ಯಡ್ ಮಾಡಬೇಕು. ಚಿಕನ್ ಆ್ಯಡ್ ಮಾಡಿ ಆದಮೇಲೆ ಕೂಡ ಒಂದು 10 ಮಿನಿಟ್ಸ್ ಅಷ್ಟು ನಾವು ಇದನ್ನು ಫ್ರೈ ಮಾಡಬೇಕು. ಅಲ್ಲಿ ಮಸಾಲ ನಾವು ಫ್ರೈ ಮಾಡಬೇಕಾದ್ರೆ ಆಲ್ಮೋಸ್ಟ್ ಒಂದು 20 ಮಿನಿಟ್ಸ್ ಫ್ರೈ ಮಾಡಿದ್ದೇನೆ ಲೋ ಹೀಟಲ್ಲಿ. ಚಿಕನ್ ಆ್ಯಡ್ ಮಾಡಿದ ಮೇಲೆ ಒಂದು 10 ಮಿನಿಟ್ಸ್ ಅಷ್ಟು ಲೋ ಫ್ಲೇಮಲ್ಲಿ ಫ್ರೈ ಮಾಡಬೇಕು. ಇವಾಗ ಕೊನೆಯದಾಗಿ 1 ಸ್ಪೂನಷ್ಟು ಬೆಲ್ಲ ಆ್ಯಡ್ ಮಾಡಬೇಕು. ಇದು ನಮ್ಮ ಟೇಸ್ಟನ್ನು ಬ್ಯಾಲೆನ್ಸ್ ಮಾಡ್ತದೆ. ಮತ್ತು ಕೊನೆಗೆ ಸ್ವಲ್ಪ ಬೇವರೆಯನ್ನು ಹಾಕಿ, ನಿಮಗೆ ಬೇಕಾದರೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಬೋದು, ಬಟ್ ನಾನು ಹಾಕಲಿಲ್ಲ. ಇವಾಗ ಸ್ಟವ್ ಆಫ್ ಮಾಡಿ ನಮ್ಮ ಮ್ಯಾಂಗ್ಳೂರ್ ಸ್ಟೈಲ್ ಚಿಕನ್ ಗೀ ರೋಸ್ಟ್ ರೆಡಿ ಟು ಸರ್ವ್. ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗುವ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.
ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ವೀಡಿಯೋಸನ್ನು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.